ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನೀವು ತುಂಬ ಚೆನ್ನಾಗಿ ಬಟ್ಟೆ ಹೊಲಿತೀರಾ, ಹಾಗೆ ತುಂಬ ಬಟ್ಟೆಗಳು ಕೂಡ ಬರ್ತಾಯಿತ್ತು. ಆದರೆ ಈಗ ಬಟ್ಟೆ ಕಡಿಮೆ ಆಗಿದೆ. ಯಾಕೆ ಕಡಿಮೆ ಆಗಿದೆ ಅನ್ನೋದು ನಾನು ಹೇಳಿರೋ ಒಂದು ಪಾಯಿಂಟ್ಗಳಲ್ಲಿ ನೀವೇನಾದರೂ ಮಿಸ್ಟೇಕ್ ಮಾಡಿದ್ರೆ, ಒಂದೇ ಒಂದು ಮಿಸ್ಟೇಕ್ ಮಾಡಿದ್ರೂ ಕೂಡ ಕಸ್ಟಮರು ಕಡಿಮೆ ಆಗ್ತಾರೆ. ಯಾಕೆ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ಫಾಲೋ ಮಾಡಿ ನೀವು ಅಷ್ಟೇ ನಿಮ್ಮ ಟೈಲರಿಂಗ್ ಕೆಲಸವನ್ನು ಈಸಿಯಾಗಿ ಮೇಲಕ್ಕೆ ತಗೊಂಡು ಹೋಗ್ಬೋದು. ಯಾಕೆ ನಿಮಗೆ ಕಡಿಮೆ ಆಗ್ತಿದ್ದಾರೆ ಅಂತ, ಅದೇ ಯಾಕೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಹಾಗೆ ಹೊಸದಾಗಿ ನೋಡ್ತಿರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟ್ನೇದು ಏನು ಅಂತಂದರೆ, ನಿಮಗೆ ಯಾಕೆ ಕಸ್ಟಮರು ಕಡಿಮೆ ಆಗ್ತಾ ಇದ್ದಾರೆ ಅಂತಂದರೆ, ಅದನ್ನು ಅರಿತುಕೊಂಡು ನಾವು ಯಾವ ರೀತಿ ಅದರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಈ ಎರಡನ್ನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲನೂ ಕಂಪ್ಲೀಟಾಗಿ. ಮೊದಲನೇದಾಗಿ ನೀವು ಏನು ತಿಳ್ಕೊಬೇಕಪ್ಪ ಅಂತಂದರೆ, ನಾನು ಮಾಡ್ತಿರುವ ಮಿಸ್ಟೇಕ್ ಏನು, ಆ ಮಿಸ್ಟೇಕನ್ನು ನಾನು ಹೇಗೆ ಸರಿಪಡಿಸ್ಕೊಳ್ಳೋದು ಅಂತ ನಿಮಗೆ ಅದನ್ನು ನೀವೇ ನಾನು ಹೇಳುವಂಥ ಈ ಪಾಯಿಂಟ್ಸ್ಗಳಲ್ಲಿ ತಿಳ್ಕೊಂಡ್ಬಿಡ್ತೀರಾ. ಮೊದಲನೇದು ಬಂದು ಫೋನ್ ಎತ್ತದೇ ಇರೋದು. ಕಸ್ಟಮರ್ಸು ಬಟ್ಟೆ ಸ್ಟಿಚಿಂಗಿಗೆ ಕೊಟ್ಟಿರ್ತಾರೆ ನಿಮಗೆ, ಅದನ್ನು ನೀವು ಇನ್ನೂ ಸ್ಟಿಚ್ಚೇ ಮಾಡಿರಲ್ಲ. ಸೊ ಹಾಗಾಗಿ ಫೋನ್ ಎತ್ತದೇ ಇರಬಹುದು ಕೂಡ. ಇದರಿಂದನೂ ಕೂಡ ಕಸ್ಟಮರ್ಸು ಕಡಿಮೆ ಆಗ್ತಾರೆ. ಯಾಕಂತಂದರೆ, ನಿಮಗೆ ಪಕ್ಕದ ಮನೆಯವರೇ ಬಟ್ಟೆ ಹಾಕ್ತಾರೆ ಅನ್ನೋದು ಯಾವುದಕ್ಕೆ ಗ್ಯಾರಂಟಿ ಇರೋದಿಲ್ಲ. ಪಕ್ಕದ ಏರಿಯಾ ಇರ್ಬೋದು ಅಥವಾ ಬೇರೆ ಊರಿಂದ ಬಟ್ಟೆ ತಂದು ಹಾಕ್ಬೋದು. ಅಂಥ ಟೈಮಲ್ಲಿ ನೀವೇನಾದರೂ ಫೋನ್ ಎತ್ತಲಿಲ್ಲ ಅಂತಂದರೆ ನಿಮಗೆ ಕಸ್ಟಮರ್ಸು ಕಡಿಮೆ ಆಗ್ತಾರೆ. ಮತ್ತು ಎರಡನೇ ಟಿಪ್ಸ್ ಏನಪ್ಪ ಅಂತಂದರೆ, ಟೈಮ್ ಸರಿಯಾಗಿ ನಾವು ಸ್ಟಿಚ್ ಮಾಡಿ ಕೊಡದೇ ಇರೋದು. ಕಸ್ಟಮರು ಒಬ್ಬರು ಏನು ಅರ್ಜೆಂಟಿಗೆ ಈ ಟೈಮ್ಗೆ ನನಗೆ ಬೇಕು ಅಂತ ಹೇಳಿರ್ತಾರೆ. ಆ ಟೈಮಲ್ಲಿ ನೀವು ಟೈಮ್ ಸರಿಯಾಗಿ ಕೊಡೋದೇ ಇರೋವಾಗೂ ಕೂಡ ನಮಗೆ ಕಸ್ಟಮರ್ಸ್ ಕಡಿಮೆ ಆಗ್ತಾರೆ. ಯಾಕಂತಂದರೆ ಈಗ ಅವರೊಂದು ಏನೋ ಫಂಕ್ಷನ್ ಇರುತ್ತೋ ಏನೋ ಒಂದಿರುತ್ತೆ. ಸೊ ನಾವು ಎಲ್ಲ ಟೈಮಲ್ಲಿ ಹೊಲಿದು ಕೊಡುವಾಗ ಅವರು ಒಂದು ಅರ್ಜೆಂಟ್ ಟೈಮಿಂಗ್ನಲ್ಲಿ ನಾವು ಅವರಿಗೆ ಹೊಲಿದು ಕೊಡದೇ ಇರೋದಾಗ ಅವರಿಗೆ ಬೇಜಾರಾಗುತ್ತೆ. ಸೊ ನಾನು ಎಷ್ಟೆಲ್ಲ ಬ್ಲೌಸರಿಗೆ ಹೊಲಿ ಕೊಟ್ಟಿದ್ದೀನಿ, ಆವಾಗೆಲ್ಲ ಹೊಲ್ಕೊಟ್ಟು ಇವಾಗ ಒಂದು ಸ್ವಲ್ಪ ಅರ್ಜೆಂಟ್ ಟೈಮಲ್ಲಿ ಹೊಲಿದು ಕೊಟ್ಟಿಲ್ವಲ್ಲ ಅಂತ ಬೇಜಾರು ಮಾಡಿಕೊಂಡು ಅವರು ನಿಮ್ಮಿಂದ ಬೇರೆ ಕಸ್ಟಮರಿಗೆ ಶಿಫ್ಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಇದನ್ನು ಕೂಡ ನೀವು ಆದಷ್ಟು ನೋಡಿಕೊಂಡು ಸರಿ ಮಾಡ್ಕೊಳ್ಳಿ. ಸೊ ಮೂರನೇ ಟಿಪ್ಸ್ ಏನಪ್ಪ ಅಂತಂದರೆ, ಕಸ್ಟಮರ್ಸಿಗೆ ರೆಸ್ಪಾನ್ಸು ಚೆನ್ನಾಗಿ ಮಾಡದೇ ಇರೋದು. ಸೊ ಇದು ಕೂಡ ಒಂದು ದೊಡ್ಡ ಕಾರಣವೇ ಆಗುತ್ತೆ ಅಂತಲೇ ಹೇಳ್ಬೋದು. ನಮಗೆ ಕಸ್ಟಮರ್ಸು ಎಲ್ಲೆಲ್ಲಿಂದನೂ ತಂದು ನಮಗೆ ಬಟ್ಟೆ ಕೊಡೋ ಟೈಮಲ್ಲಿ ನಾವು ಕಸ್ಟಮರ್ಸ್ ಜೊತೆಗೆ ಒಂದು ಚೆನ್ನಾಗಿರೋ ಬಾಂಧವ್ಯನ ಇಟ್ಕೋಬೇಕು, ಚೆನ್ನಾಗಿ ಮಾತಾಡಿಸಿ ಅವರನ್ನು ಒಂದು ಖುಷಿಯಿಂದ ಇಡಬೇಕು. ಸೊ ಅದು ಬಿಟ್ಟು ಕಸ್ಟಮರ್ಸಿಗೆ ಬಟ್ಟೆ ಕೊಡೋಕ್ಕೆ ಬಂದಾಗ ನನಗಾಗಲ್ಲ, ನನಗಿದನ್ನು ಮಾಡಲ್ಲ ಅನ್ನೋ ಒಂದು ವ್ಯಂಗ್ಯತನದ ಮಾತನ್ನು ನಾವು ಆದಷ್ಟು ಟೈಲರಿಂಗ್ ಅಂತಲೇ ಅಲ್ಲ, ಯಾರೆಲ್ಲ ಬಿಸ್ನೆಸ್ ಮಾಡ್ತೀವಲ್ವ, ಸೊ ಅವರೆಲ್ಲರಿಗೂ ಕಸ್ಟಮರ್ಸೇ ಒಂದು ದೇವರಂತ ಹೇಳ್ಬೋದು. ಸೊ ಕಸ್ಟಮರ್ಸೇ ಇಲ್ಲದೇ ಇದ್ದರೆ ನಮ್ಮ ಒಂದು ಬಿಸ್ನೆಸ್ ಹೇಗೆ ನಡೀತೀಯಲ್ವಾ, ಅದು ಟೈಲರಿಂಗೇ ಆಗಲಿ ಮತ್ತೊಂದೇ ದಗ್ದಾಗಲಿ, ಕಸ್ಟಮರ್ಸೇ ಮೊದಲು ಮುಖ್ಯ ನಮಗೆ. ಸೊ ಕಸ್ಟಮರ್ಸ್ ಇದ್ದಾಗಲೇ ನಮ್ಮ ಹೊಟ್ಟೆಗೆ ಅನ್ನ ಬೀಳೋದು ಏನು, ಓಕೆನಾ? ಸೊ ಹಾಗಾಗಿ ನಾನೇನು ಹೇಳೋದಪ್ಪ ಅಂತಂದರೆ, ಕಸ್ಟಮರ್ಸ್ನ ಆದಷ್ಟು ನೀಟಾಗಿ ಮಾತಾಡಿಸಿ ಕಸ್ಟಮರ್ಸ್ ಜೊತೆಗೆ ಒಳ್ಳೆಯ ಒಂದು ಸಂಭಾಷಣೆನ ಇಟ್ಕೊಳ್ಳಿ. ಸೊ ಈ ರೀತಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಒಂದು ಸ್ವಲ್ಪ ಬ್ಲೌಸ್ ಹೆಚ್ಚು ಕಡಿಮೆ ಆದರೂ ಕೂಡ ಅವ್ರಿಗೆ ತಂಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅನ್ನೋ ಒಂದು ಖುಷಿನಲ್ಲಿ ಮತ್ತೊಂದು 4 ಜನರಿಗೆ ಹೇಳ್ತಾರೆ ಆ ಹುಡುಗಿ ಬ್ಲೌಸ್ ಚೆನ್ನಾಗಿ ಹೊಲಿದು ಕೊಡಲಿಲ್ಲ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅದನ್ನು ಅವರು ಎತ್ತಿ ಹಿಡಿಯಲ್ಲ. ನೀವು ಅವ್ರ ಜೊತೆ ಮಾತಾಡಿದಂಥ ಒಂದು ಮಾತುಗಳನ್ನು ಅವರು ಮನಸ್ಸಲ್ಲಿಟ್ಕೊಂಡು ಆ ಹುಡುಗಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾತಾಡ್ತದೆ, ತುಂಬ ಚೆನ್ನಾಗಿ ಬ್ಲೌಸ್ ಹೊಲಿತಾಳೆ ಅಂತ ಒಬ್ಬರು ಕಸ್ಟಮರ್ಸಿಂದ 4 ಕಸ್ಟಮರ್ಸು ನಿಮಗೆ ಜಾಸ್ತಿ ಆಗೋ ಒಂದು ಟೈಮಲ್ಲಿ ನೀವು ಆ ರೀತಿನ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ಓಕೆನಾ? ಸೊ ನೆಕ್ಸ್ಟ್ 4ನೇದು ಬಂದು, ಇವಾಗ ಕಸ್ಟಮರ್ಸು ಒಂದು ಡಿಸೈನು ಒಂದು ಏನೋ ಹೋಗಿರ್ತಾರೆ. ಸೊ ನೀವು ಆವಾಗ ಓಕೆ ಇಡ್ತೀನಿ ಹೊಲ್ದು ಕೊಡ್ತೀನಿ ಅಂತೀರಿ. ನಿಮಗೆ ಬಟ್ಟೆ ಜಾಸ್ತಿ ಇರೋ ಟೈಮಲ್ಲಿ ಅದನ್ನು ಮರ್ತು ಬಿಡ್ತೀರಿ, ಅದೇ ಅವ್ರು ಏನು ಹೇಳಿದರು ಏನು ಮಾಡಿದ್ರು ಅಂತ. ಆ ಸ್ಟಿಚ್ ಮಾಡೋ ಟೈಮಲ್ಲಿ ಅವರೇ ಒಂದು ಡಿಸೈನ್ ಹೇಳ್ತಾರೆ, ನೀವೂ ಒಂದು ಡಿಸೈನ್ ಇಟ್ಟು ಸ್ಟಿಚ್ ಮಾಡಿ ಕೊಟ್ಬಿಡ್ತೀರಿ. ಸೊ ಅವಾಗ ಏನಾಗುತ್ತೆ, ಕಸ್ಟಮರ್ಸ್ಗೆ ಪಾಪ ಅವರೊಂದು ಡಿಸೈನ್ ಹೇಳೋಗಿರ್ತಾರೆ,
ಅದನ್ನು ಹೊಲಿದು ಕೊಡೋವರೆಗೂ ನಾನು ಈ ರೀತಿ ಡಿಸೈನ್ ಹೇಳಿ ಬಂದಿದ್ದೀನಿ, ಹೇಗಾಗುತ್ತೋ ಹೊಲದ ಮೇಲೆ ಏನು ಹೇಗೆ ಕೂರುತ್ತೋ ನನಗೊಂದು ಕ್ಯೂರಿಯಾಸಿಟಿಲಿ ಇರ್ತಾರೆ. ಸೊ ಆಗ ಒಂದು ಕ್ಯೂರಿಯಾಸಿಟಿಯಲ್ಲಿ ನೀವು ಬೇರೆ ಒಂದು ಯಾವುದೋ ಡಿಸೈನ ಇಟ್ಟು ಕೊಟ್ಟು ಸ್ಟಿಚ್ ಮಾಡಿಕೊಟ್ಟಾಗ ಅವರಿಗೆ ಕ್ಯೂರಿಯಾಸಿಟಿ ಪಾಪ ಬೇಜಾರಾಗಿಬಿಡುತ್ತೆ. ನಾವೊಂದು ಡಿಸೈನ್ ಹೇಳಿದ್ದೆ ಇವರೊಂದು ಸ್ಟಿಚ್ ಮಾಡಿಕೊಟ್ಟಿದ್ದಾರಲ್ಲ ಅಂತ. ಸೊ ಆ ರೀತಿಯೂ ಕೂಡ ಕಸ್ಟಮರ್ಸು ನಿಮಗೆ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಯಾವ ಕಸ್ಟಮರ್ಸು ಯಾವ ಬ್ಲೌಸ್ಗೆ ಯಾವ ರೀತಿ ಡಿಸೈನ್ ಹೇಳಿದ್ದಾರಲ್ವ ಒಂದು ಪೇಪರ್ನಲ್ಲಿ ಬರ್ಕೊಂಡು ಅವರ ಒಂದು ಬಟ್ಟೆ ಮೇಲೇ ಬಟ್ಟೆ ಜೊತೆಗೆ ಕವರಲ್ಲಿ ಹಾಕಿ ಇಟ್ಬಿಡಿ. ಸೊ ಅವ್ರು ಕೇಳಿದಂಥ ಡಿಸೈನನ್ನು ಅವ್ರಿಗೆ ಇಟ್ಕೊಡಿ. ಈ ರೀತಿ ಮಾಡೋದ್ರಿಂದ ಕಸ್ಟಮರ್ಸು ಆದಷ್ಟು ನಿಮ್ಮ ಕಡೆನೇ ಇರ್ತಾರೆ. ಸೊ ನೆಕ್ಸ್ಟು 5ನೇದು ನೋಡೋದಾದರೆ, ಫಿನಿಶಿಂಗ್ ಸರಿಯಾಗಿ ಮಾಡದೇ ಇರೋದು ಕೂಡ ಒಂದು ಕಸ್ಟಮರ್ಸ್ ಕಳ್ಕೊಳ್ಳೋಕ್ಕೆ ದಾರಿ ಆಗುತ್ತೆ. ಏನಪ್ಪ ಅಂತಂದರೆ ಹುಕ್ಕು ಕಂಪ್ಲೀಟಾಗಿ ನೀಟಾಗಿ ಹಚ್ಚದೇ ಇರೋದು, ಹೇರಾಪಿರಿ ಹಚ್ಚೋದು, ಅಥವಾ ಎಲ್ಲ ದಾರಗಳು ಅಲ್ಲಲ್ಲೇ ದಾರಗಳನ್ನ ಬಿಡೋದು. ಏನೋ ಒಂದು ಬ್ಲೌಸಲ್ಲಿ ನಮ್ಗೆ ಕಾಣ್ತಾ ಇರುತ್ತೆ ನಮಗೆ ಎದ್ದು, ಬಟ್ ಅದನ್ನು ನಾವು ನೀಟಾಗಿ ಅವರಿಗೆ ಮಾಡಿಕೊಡೋದಿಲ್ಲ. ಇರಲಿ ಹೋಗಂತೇಳಿ ಕಳಿಸೋದು. ಸೊ ಆ ಬ್ಲೌಸನ್ನು ನೋಡಿದಾಗ ಅವ್ರಿಗೆ ಯಪ್ಪ ಏನು ಹೊಲ್ದಿದ್ದಾರೆ ಈ ಬ್ಲೌಸು ಅನಿಸ್ಬಿಡತ್ತೆ. ಸೊ ಅದಕ್ಕೆ ಆದಷ್ಟು ಬ್ಲೌಸ್ಗಳನ್ನೇ ಆಗಲಿ ಅವ್ರು ಏನೇ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ರು ಕೂಡ ಆದಷ್ಟು ಅದಕ್ಕೆ ಫಿನಿಶಿಂಗ್ ಕೊಡೋಕೆ ನೋಡಿ. ಫಿನಿಶಿಂಗ್ ಕೊಟ್ಟರೆ ಖಂಡಿತ ನಿಮ್ಮ ಒಂದು ಫಿನಿಶಿಂಗ್ ನೋಡಿನೂ ಕೂಡ ಕಸ್ಟಮರ್ಸು ಜಾಸ್ತಿ ಆಗೋ ಸಾಧ್ಯತೆಯೂ ಕೂಡ ಇರುತ್ತೆ. ಫಿನಿಶಿಂಗ್ ಮಾಡದೇ ಇರೋದನ್ನು ನೋಡಿ ಕಸ್ಟಮರ್ಸು ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಸೊ ನೀವು ಆದಷ್ಟು ಬ್ಲೌಸ್ ಆಗಲಿ, ಡ್ರೆಸ್ ಆಗಲಿ, ಚೂಡಿ ಆಗಲಿ, ಏನೇ ಒಂದು ನಿಮ್ಗೆ ಸ್ಟಿಚಿಂಗಿಗೆ ಕೊಟ್ಟಿದ್ರು ಆದಷ್ಟು ಫಿನಿಶಿಂಗು ಕೊಡಿ. ಫಿನಿಶಿಂಗಿಂದ ನಿಮ್ಮ ಒಂದು ಏನಂತಾರೆ ಕಸ್ಟಮರ್ಸು ಗೇನ್ ಕೂಡ ಆಗ್ತಾರೆ. ಸೊ ಇನ್ನು ನೆಕ್ಸ್ಟು 6ನೇದು ನೋಡೋದಾದರೆ, ಬ್ಲೌಸಿಗೆ ಇರುವಂಥ ರೇಟ್ಗಿಂತ ಹೆಚ್ಚಿಗೆ ರೇಟ್ ತೊಗೊಳ್ಳೋದು ಕೂಡ ಒಂದು ನಿಮಗೆ ಬ್ಲೌಸ್ಗೆ ಕಸ್ಟಮರ್ಸು ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಯಾವಾಗಲೂ ನಿಮ್ಮ ಒಂದು ರೆಗ್ಯುಲರ್ ಕಸ್ಟಮರ್ಸ್ ಇರ್ತಾರೆ. ಸೊ ಅವ್ರಿಗೆ ಏನೋ ಒಂದು ಅರ್ಜೆಂಟ್ ಟೈಮ್, ಏನೋ ಫಂಕ್ಷನೋ ಮದುವೆನೋ ಏನೋ ಬರುತ್ತೆ, ನಿಮ್ಗೆ ಅರ್ಜೆಂಟಾಗಿ ಬೆಳಗ್ಗೆ ಕೊಡ್ತಾರೆ ಸಂಜೆ ಬೇಕಂತಾರೆ, ಅಥವಾ ಇವತ್ತು ಕೊಡ್ತಾರೆ ನಾಳೆ ಬೇಕಂತಾರೆ. ಸೊ ಅವ್ರಿಗೆ ಏನು ಮಾಡಿಬಿಡ್ತೀರಿ ನೀವು, ಅರ್ಜೆಂಟ್ ಹೊಲಿಯೋದಲ್ಪ, ಸೊ ನನಗೆ ಜಾಸ್ತಿ ಅಮೌಂಟ್ ಬೇಕು ಅಂತ ಜಾಸ್ತಿ ಅಮೌಂಟ್ ತೊಗೋತೀರ. ಆವಾಗ ಕಸ್ಟಮರ್ಸ್ಗೆ ಏನು ಅನಿಸುತ್ತೆ, ಯಾವಾಗೆಲ್ಲ ನಾನು ಇವ್ರ ಹತ್ರನೇ ಬ್ಲೌಸ್ ಹಾಕ್ತೀನಿ, ಈ ಒಂದು ಟೈಮಲ್ಲಿ ಅರ್ಜೆಂಟ್ ಬ್ಲೌಸ್ಗೋಸ್ಕರ ಡಬಲ್ ರೊಕ್ಕ ತೊಗೊಂಡ್ರಲ್ವಾ ಅಂತ ಅವ್ರಿಗೆ ಒಂಥರ ಬೇಜಾರಾಗಿ, ಇವರು ಅಷ್ಟೇ ಇನ್ನೊಬ್ಬರು ನಾನು ದುಡ್ಡು ಕೊಟ್ಟರೆ ಯಾರು ಬೇಕಾದರೂ ಹೊಲಿತಾರೆ ಅನ್ನೋ ಒಂದು ಅವ್ರ ಮೈಂಡಲ್ಲಿ ಹೋಗಿ ಅವರು ನಿಮ್ಮ ಹತ್ರ ಬರೋದು ಕಡಿಮೆ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾನು ಏನು ಹೇಳೋದು ಅಂತಂದರೆ, ನಿಮಗೆ ರೆಗ್ಯುಲರ್ ಯಾರು ಕಸ್ಟಮರ್ಸ್ ಇರ್ತಾರಲ್ವ ಅವರು ಅರ್ಜೆಂಟ್ ಹೇಳಿದಾಗ ದಯವಿಟ್ಟು ಡಬಲ್ ಅಮೌಂಟ್ನ ತೊಗೊಳಕ್ಕೆ ಹೋಗಬೇಡಿ. ನೀವು ತೊಗೊಳ್ಳೋದಾದರೆ ಯಾರ್ದು ತೊಗೊಳ್ಳೋದು ಅಂದರೆ, ನಿಮ್ಗೆ ಯಾವತ್ತೋ ಒಬ್ಬರು ಬರ್ತಿರ್ತಾರೆ, ಒಮ್ಮೆಲೆ ಬಂದು ನನಗೆ ಬೆಳಗ್ಗೆ ಕೊಡ್ತೀನಿ ಸಂಜೆ ಹೊತ್ತು ಬ್ಲೌಸ್ ಬೇಕು ಅಂತಾರೆ. ಅಂಥವ್ರು ಇರ್ತಾರಲ್ವ, ಅವರು ಏನು ಮಾಡಿರ್ತಾರೆ, ಅವರ ರೆಗ್ಯುಲರ್ ಒಂದು ಟೈಲರ್ ಶಾಪಲ್ಲಿ ಹೊಲಿದು ಕೊಡಲ್ಲ ಅನ್ನೋ ಕಾರಣಕ್ಕೆ ನಿಮ್ಮನ್ನು ಹುಡ್ಕೊಂಡು ಬಂದಿರ್ತಾರೆ. ಸೊ ಅಂಥವ್ರಿಗೆ ನೀವು ಡಬಲ್ ರೇಟ್ನ ಹೇಳ್ಬೋದು. ಬಟ್ ನಿಮ್ಮ ರೆಗ್ಯುಲರ್ ಕಸ್ಟಮರ್ಸ್ಗೆ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಆ ರೀತಿ ತಪ್ಪಿನಿಂದನೂ ಕೂಡ ನಿಮಗೆ ಇರೋ ಕಸ್ಟಮರ್ಸು ನಿಮಗೆ ಹೋಗ್ಬಿಡ್ತಾರೆ. ಓಕೆನಾ? ಇವಾಗ ಒಂದು 2 ಕಸ್ಟಮರ್ಸ್ದು ಬ್ಲೌಸ್ ಹೊಲ್ದಿರ್ತೀರ, ಸೇಮ್ ಡಿಸೈನ್ ಇಟ್ಟಿರ್ತೀರ, ಸೇಮ್ ಎಲ್ಲ ಇಟ್ಟಿರ್ತೀರ. ನೀವೇನು ಮಾಡ್ತೀರಾ, ಒಬ್ಬರಿಗೆ 500 ತೊಗೊಂಡ್ರೆ ಒಬ್ಬರಿಗೆ 600 ತೊಗೋತೀರಾ. ಸೊ ಇದೊಂದು ಕೂಡ ತುಂಬಾ ಒಂದು ದೊಡ್ಡ ಹೊಡೆತ ಬೀಳುತ್ತೆ ನಿಮ್ಮ ಟೈಲರಿಂಗ್ ಬಿಸ್ನೆಸ್ ಮೇಲೆ. ಒಬ್ರಿಗೆ ಒಂದು ರೇಟು ಒಬ್ರಿಗೆ ಒಂದು ರೇಟು ತೊಗೊಳ್ಳೋದ್ರಿಂದ ಕೂಡ ಕಸ್ಟಮರ್ಸು ಇವರು ಹೀಗೆ ಯಾಕೆ ಮಾಡ್ತಾರೆ, ಒಬ್ರಿಗೊಂದು ರೇಟು ಒಬ್ರಿಗೊಂದು ರೇಟ್ ತೊಗೊಳ್ತಾರೆ ಅನ್ನೋ ಕಾರಣಕ್ಕೂ ಕೂಡ ಕಸ್ಟಮರ್ಸು ಕಡಿಮೆ ಆಗ್ತಾರೆ. ಸೊ ನೀವೇನು ಒಂದು ಡಿಸೈನ್ ಮಾಡಿರ್ತೀರ ಎಲ್ಲರಿಗೂ ಒಂದೇ ರೇಟ್. ಈಗ ಸ್ಟಿಚ್ ಮಾಡಿದ ಕೊಟ್ಟಪೇಟೆಗೆ ಗೊತ್ತಾಗೋದಿಲ್ಲ, ಈ ಒಂದು ತಿಂಗಳಾದಮೇಲೆ ಆಗೇ ಆಗುತ್ತೆ ಅದು. ಯಾಕಂದರೆ ಇಬ್ಬರು ಯಾವಾಗಾದ್ರೂ ಬ್ಲೌಸ್ ಒಬ್ಬರು ಹಾಕ್ಕೊಂಡಿದ್ದು ಒಬ್ಬರು ನೋಡಿದರೆ ಎಷ್ಟು ತೊಗೊಂಡ್ರು, ಏನು ತೊಗೊಂಡ್ರು, ಯಾರ ಹತ್ರ ತೊಗೊಂಡ್ರು, ಈ ರೀತಿ ಹೆಣ್ಮಕ್ಳದಂತೂ ಮೊದಲೇ ಚರ್ಚೆ ಇದ್ದೇ ಇರುತ್ತೆ ಬ್ಲೌಸು ಬಟ್ಟೆಗಳ ಮೇಲೆ. ಸೊ ಆ ರೀತಿ ಒಂದು ಚರ್ಚೆನಲ್ಲಿ ಆವಾಗ ನಿಮ್ಮ ಒಂದು ರೇಟಿನ ಬಗ್ಗೆ ಬಂತು ಅಂತಂದರೆ, ಸೊ ಆ ರೀತಿ ಒಂದು ಇದರಿಂದನೂ ಕೂಡ ನಿಮಗೆ ಟೈಲರಿಂಗ್ ಬರೋ ಕಸ್ಟಮರ್ಸು ಕೂಡ ಕಡಿಮೆ ಆಗ್ತಾರೆ. ಸೊ ಈ ಒಂದು ತಪ್ಪನ್ನು ಕೂಡ ದಯವಿಟ್ಟು ಯಾರೂ ಕೂಡ ಮಾಡೋಕ್ಕೆ ಹೋಗಬೇಡಿ. ಎಲ್ಲರಿಗೂ ಒಂದೇ ರೇಟ್ ಇರಲಿ. ಎಲ್ಲ ಒಂದು ಡಿಸೈನ್ ಯಾವ್ಯಾವ ಡಿಸೈನ್ಗೆ ಹೇಗೆ ಇಟ್ಕೋಬೇಕು ಅಂತ ಮೊದಲು ನಿಮ್ಮ ಒಂದು ತಲೆಯಲ್ಲಿ ಇಟ್ಕೊಂಡು ಆ ನಂತರ ಸ್ಟಿಚ್ ಮಾಡಿ ಕೊಡುವಾಗ ಕರೆಕ್ಟಾಗಿ ಎಲ್ಲರಿಗೂ ಒಂದೇ ರೀತಿಯ ರೇಟನ್ನ ಹೇಳಿ. ಓಕೆನಾ? ಸೊ ಲಾಸ್ಟ್ನೇ ಟಿಪ್ಸ್ ಬಂದು,
ನಾವು ಬ್ಲೌಸ್ಗೆ ಹುಕ್ಕು ಅಥವಾ ಬಟನು ಈ ರೀತಿ ಕೈವಲ್ಲಿ ಏನು ಸ್ಟಿಚ್ ಮಾಡ್ತೀವಲ್ವ, ಇದು ಕೂಡ ಒಂದು ಮೇನ್ ಪ್ರಾಬ್ಲಮ್ ಆಗ್ಬೋದು. ಹಾಗೆ ನಾವು ಇದು ಒಂದು ಬಟ್ಟೆನೇ ಬೇರೆ ಕಲರ್ ಇರುತ್ತೆ, ಇದು ಹೊಂದತ್ ಬಿಡುವಂಥ ಯಾವುದೋ ಒಂದು ಇನ್ನೊಂದು ಸ್ವಲ್ಪ ಇದ್ರ ಕಲರ್ನ ದಾರ ಹಾಕೋದ್ರಿಂದನೂ ಥ್ರೆಡ್ ಹಾಕೋದ್ರಿಂದನೂ ಕೂಡ ನಮಗೆ ಇರೋ ಕಸ್ಟಮರ್ಸ್ ಕೂಡ ಕಡಿಮೆ ಆಗ್ತಾರೆ. ಅದರಿಂದ ಹುಕ್ಸ್ ದಿಂದನೂ ಎಷ್ಟೋ ಜನರ ಕಸ್ಟಮರ್ಸು ಜಾಸ್ತಿ ಆಗೋ ಸಾಧ್ಯತೆಯೂ ಇರುತ್ತೆ. ಅದು ಹೇಗಂತಂದರೆ ಕೆಲವೊಬ್ರು ಹೇಳ್ತಿರ್ತಾರೆ, ತುಂಬ ವರ್ಷಗಳಾಯಿತು ನನ್ನ ಬ್ಲೌಸ್ದು ಹುಕ್ಕೇ ಹೋಗಿಲ್ಲ, ಎಷ್ಟು ಗಟ್ಟಿಯಾಗಿ ಹಾಕ್ಕೊಟ್ಟಿದ್ದಾರೆ ಅಂತಲೂ ಕೂಡ ಕಸ್ಟಮರ್ಸು ಜಾಸ್ತಿ ಆಗೋ ಸಾಧ್ಯತೆಯೂ ಇರುತ್ತೆ. ಹುಕ್ಸು ಬ್ಲೌಸ್ ಹೊಲ್ಕೊಟ್ಟು 2 ದಿನದಲ್ಲಿ ಹುಕ್ಸೇ ಕಿತ್ತೋಯ್ತು ಅಂತ ಕಸ್ಟಮರು ಕಡಿಮೆ ಆಗೋ ಸಾಧ್ಯತೆಯೂ ಇದೆ. ಸೊ ಇವಿಷ್ಟು ಟಿಪ್ಸ್ಗಳನ್ನ ನೀವು ಚಾಚು ತಪ್ಪದೆ ಪಾಲಿಸಿ. ಇದರಲ್ಲಿ ಏನಾದರೂ ನೀವು ತೊಂದರೆ ಮಾಡಿದರೆ ಅಥವಾ ತಪ್ಪಿದರೆ ಅಥವಾ ಮಿಸ್ಟೇಕ್ ಮಾಡಿದರೆ ಅದನ್ನು ಸರಿ ಮಾಡಿಕೊಂಡು ನಿಮ್ಮ ಒಂದು ಬಿಸ್ನೆಸ್ನ, ನಿಮ್ಮ ಒಂದು ಟೈಲರಿಂಗ್ ಒಂದು ಏನು ಬಿಸ್ನೆಸ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಇರೋವಂಥ ಕಸ್ಟಮರ್ಸ್ನ ನೀವು ತಪ್ಪದೇ ಇರೋ ಹಾಗೆ ಮಾಡ್ಕೊಳ್ಳಿ. ಇನ್ನೂ ಕಸ್ಟಮರ್ಸ್ನ ಗೇನ್ ಮಾಡ್ಕೋಬೇಕು ಹೊರತು ಇರೋ ಕಸ್ಟಮರ್ಸ್ನ ಕಳ್ಕೊಳಕ್ಕೆ ಹೋಗಬೇಡಿ. ಆದಷ್ಟು ನಾ ಹೇಳಿರುವಂಥ ಎಲ್ಲ ಟಿಪ್ಸ್ಗಳನ್ನು ತಲೆಯಲ್ಲಿಟ್ಕೊಂಡು ನೀವು ನಿಮ್ಮ ಒಂದು ಟೈಲರಿಂಗ್ನಲ್ಲಿ ಒಂದು ಉತ್ತಮವಾಗಿ ಬೆಳೀರಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಯೂಸ್ಫುಲ್ ಆಗಿತ್ತು ಅಂತಂದರೆ ಒಂದು ಲೈಕ್ ಕೊಡಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಇದೇ ರೀತಿ ಟೈಲರಿಂಗ್ ಟಿಪ್ಸು, ಟ್ರಿಕ್ಸು ಎಲ್ಲ ಬೇಕು ಅಂತಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹೋಗಬೇಕು. ಬಾಯ್, ಟೇಕ್ ಕೇರ್.